ಎಚ್ ಎಂ ರೇವಣ್ಣ ಅವರ ಪುತ್ರನ ಒಡೆತನದ ಕಾರು ಅಪಘಾತಕ್ಕೀಡಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಷಯ ಅಂತ ಅಂದ್ರೆ ಆ ಕಾರ್ ಯಾರಿಗೆ ಗುದ್ದಿದ್ಯಲ್ಲ ಆ ವ್ಯಕ್ತಿ ಮೃತಪಟ್ಟಿದೆ. ಸೊ ಗುಡೇಮಾರನಹಳ್ಳಿ ಗ್ರಾಮ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಒಂದು ಗ್ರಾಮ ಗುಡೇಮಾರನಹಳ್ಳಿ ಗ್ರಾಮ. ಅಲ್ಲಿ 27 ವರ್ಷದ ರಾಜೇಶ್ ಅನ್ನೋರು ಮೃತಪಟ್ಟಿದ್ದಾರೆ. ವರ್ಷದ ರಾಜೇಶ್ ಗಾಡಿ ಓಡಿಸ್ತಾ ಇದ್ದಿದ್ದು ರೇವಣ್ಣ ಅವರ ಪುತ್ರ ಶಶಾಂಕ್ ಅನ್ನೋದು ತಿಳಿದು ಬರ್ತಾ ಇದೆ. ಎಚ್ ಎಂ ರೇವಣ್ಣ ಅವರ ಪುತ್ರ ಶಶಾಂಕ್ ಗಾಡಿ ಓಡಿಸ್ತಾ ಇರ್ತಾರೆ. ಇವರು ಬೈಕ್ನಲ್ಲಿ ಹೋಗ್ತಾ ಇದ್ರು. ಇವರಿಗೆ ಗಾಡಿ ಆಕ್ಸಿಡೆಂಟ್ ಆಗಿ ಅವರು ಮೃತಪಟ್ಟಿದ್ದಾರೆ. ರಾಜೇಶ್ ಅಂತ ಇವ್ರ ಹೆಸರು ಅನ್ನೋದು ತಿಳಿದು ಬರ್ತಾ ಇದೆ. ಇದೇ ವೆಹಿಕಲ್ ನೋಡಿ, ಬಹುಶಃ ಫಾರ್ಚುನರ್ ಕಂಡಂಗೆ ಆಗುತ್ತೆ ವೆಹಿಕಲ್ಲು. ಮುಂದೆ ಸ್ವಲ್ಪ ವೆಹಿಕಲ್ಲೂ ಕೂಡ ಡ್ಯಾಮೇಜ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇದೇನು ಹಿಟ್ ಆ್ಯಂಡ್ ರನ್ ಕೇಸು ಅಥವಾ ನಂತರದಲ್ಲಿ ಇವರೆಲ್ಲ ಏನಾದ್ರು ವ್ಯವಸ್ಥೆ ಮಾಡಿಯಾರೋ ಹಾಸ್ಪಿಟಲೈಸ್ ಮಾಡೋಕ್ಕೆ ಅಥವಾ ಬದುಕುಳಿಸ್ಕೊಳ್ಳೋಕ್ಕೆ, ಇದು ಇನ್ನಷ್ಟೇ ಗೊತ್ತಾಗಬೇಕಾಗಿರೋದು. ಗಾಡಿ ನಂಬರ್ ಬಂದುಬಿಟ್ಟು 0555 KA51 MQ 0555 ನಂಬರ್ನ ಶಶಾಂಕ್ ಅವರ ಮಾಲೀಕತ್ವದ ಕಾರು. ಈ ವಿಚಾರವಾಗಿ ನಮ್ಮ ಪ್ರತಿನಿಧಿ ಎಚ್ ಎಂ ರೇವಣ್ಣ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ತಂದೆ, ಬನ್ನಿ ಕೇಳೋಣ. ಸರ್, ನಿನ್ನೆ ಅಪಘಾತ ಆಯಿತು, ಏನೆಲ್ಲ ಆಯಿತು ಸರ್ ಎಕ್ಸಾಕ್ಟ್ಲಿ? ಅಪಘಾತ ಆಗಿದ್ದು ತಿಳಿದು ಬಂದಿದ್ದು. ನಾನು ಕೂಡ ಮಾಗಡಿನಲ್ಲಿ ಪೂಜೆ ಇತ್ತು, ಒಂದು ಪೂಜೆ ಮುಗಿಸಿ ನಮ್ಮ ಆತ್ಮೀಯರು, ಸಂಬಂಧಿಕರು ಮತ್ತು ಮಾಧ್ಯಮದವರೆಲ್ಲ ಸೇರಿ ಊಟ ಮಾಡಿ ಒಳ್ಳೆ ಪೂಜೆ ಆಯಿತು. ಅದನ್ನು ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಮೊದಲು ನನ್ನ ಮಗ ಹೊರಟ. ಅವನ ಕಾರು, ಅವನ ಡ್ರೈವರು, ಅವನ ಶ್ರೀಮತಿ, ಅವನ ಮಗಳು, ಅವ್ರ ಮಾವ ಹೊರಟರು. ನಾನು ಆಮೇಲೆ ಬರೋಣ ಅಂತ ಇದ್ದೆ. ಅವರು ಹೊರಟಂಥ ಸಂದರ್ಭದಲ್ಲಿ ದಾರಿನಲ್ಲಿ ದುರ್ಘಟನೆ ಅಥವಾ ಆಕಸ್ಮಿಕವಾದಂಥ ಆಕ್ಸಿಡೆಂಟ್ ಆಗಿದೆ. ಅದನ್ನು ಯಾರೂ ಕೂಡ ನಾವು ಒಪ್ತಾ ಇಲ್ಲ. ಇದು ಆಗಬಾರ್ದಾಗಿತ್ತು. ಒಬ್ಬ ಯುವಕನ ಮರಣ ಆಗಿದೆ. ಏನಕ್ಕಾಯಿತು ಅನ್ನೋದನ್ನು ಇನ್ವೆಸ್ಟಿಗೇಷನಲ್ಲೂ ಲಾ ವಿಲ್ ಟೇಕ್ ಇಟ್ಸ್ ಓನ್ ಲಾ ಆಫ್ ಲ್ಯಾಂಡ್, ಅದೇನಾದರೂ ತೀರ್ಮಾನ ಕೊಡಲಿ. ಆದರೆ ನಮ್ಮ ಮಗ ಮಾಗಡಿನಲ್ಲಿ ಪಾರ್ಟಿ ಮಾಡಿ ಬಂದಿದ್ದಾನೆ, ಇಲ್ಲಿ ಅವನೇ ಕಾರು ಓಡಿಸ್ತಿದ್ದ. ಕೇಳಿದ್ರೆ ನಾನು ರೇವಣ್ಣವ್ರ ಮಗ ದರ್ಪ ಮಾತಾಡ್ದ ಅನ್ನೋ ಮಾತೆಲ್ಲ ಬರ್ತಾಯಿದೆ. ಅದನ್ನು ನಾನು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ ರೇವಣ್ಣವ್ರ ಮಗ ಅನ್ನೋದು ನಿಜ. ನೀನು ಯಾರೇ ಅಂದರೆ ನಾನು ರೇವಣ್ಣವ್ರ ಮಗ ಅಂತ ಹೇಳಿದ್ರೆ ಅದು ತಪ್ಪಲ್ಲ. ಬಟ್ ಅಲ್ಲೇನೋ ಇದನ್ನು ದರ್ಪ ದೌಲತ್ತು ತೋರಿಸೋದಾಗಲಿ ಅಂತ ಹುಡುಕ ಅಲ್ಲ. ಪಾಪ ಮಗು ಇತ್ತು, ಹೆಂಡತಿ ಇದ್ಲು, ಏನಾದರೂ ಘಟನೆ ಆಗ್ಬೋದು ಅಂತ ಬಂದಿದ್ದಾನೆ ಅರಿವಿಲ್ದೇನೆ. ಆಮೇಲೆ ನಾನು ಮಾತಾಡಿದ್ಮೇಲೆ ನಾವು ಗಾಡಿನೂ ಸರೆಂಡರ್ ಮಾಡಿದ್ದಾನೆ. ಅವನೇ ಡ್ರೈವರು ಸರೆಂಡರ್ ಆಗಿದ್ದಾನೆ. ಕಾನೂನು ರೀತಿ ಏನಾಗುತ್ತೋ ಆಗಲಿ. ಅದಲ್ಲದೆ ನಾನು ಕೂಡ ಆ ಹುಡುಗನ ಅಕ್ಕನಿಗೆ ಮದುವೆ ಮಾಡಬೇಕು ಅಂತ ಇದ್ದಾರೆ. ಏನೋ ನನ್ನ ಕೈಲಾಗಿ ಸಹಾಯನೂ ಮಾಡೋಣ, ಅದು ಮಾನವೀಯತೆ. ಕುಟುಂಬಸ್ಥರು ಕೂಡ ಅಸಮಾಧಾನ ಹೊರೆ ಹಾಕಿದ್ದಾರೆ, ಈಗಾಗಲೇ ದೂರು ಕೊಟ್ಟಿದ್ದಾರೆ ಠಾಣೆಗೆ ಅಂತ. ಅದು ತಪ್ಪು ಅಂತ ನಾನು ಒಪ್ಕೊಳ್ತೀನಿ. ಯಾಕೆಂದರೆ ಅದನ್ನು ಯಾರು ಮಗು ಇತ್ತು, ಮಿಸ್ಸಸ್ ಇದ್ಲು, ರಾತ್ರಿ 11 ಗಂಟೆ 10 ಮೇಲಾಗಿದೆ, ಯಾರಾದರೂ ಗಲಾಟೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಬಂದಿದ್ದೀನಿ ಅಂತ ಹೇಳ್ದ. ಬಟ್ ಅದನ್ನು ನಾನು ತಪ್ಪು ಅಂತ ಒಪ್ಕೊಳ್ತೇನೆ. ಇದಿಷ್ಟು ಮಾಜಿ ಸಚಿವರಾದಂತಹ ಎಚ್ ಎಂ ರೇವಣ್ಣ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು. ಆಸ್ಪತ್ರೆ ಆವರಣದಲ್ಲಿ ಮಾನವನ ತಲೆಬುರುಡೆ ಪತ್ತೆಯಾಗಿದೆ. ಸಾರ್ವಜನಿಕರು ಓಡಾಡುವಂಥ ಸ್ಥಳದಲ್ಲೇ ಆ ತಲೆಬುರುಡೆ ಪತ್ತೆಯಾದಂಥದ್ದು ಜನ ಕೂಡ ಒಂದು ರೀತಿ ಗಾಬರಿ ಆಗೋದಕ್ಕೆ ಕಾರಣ ಆಯಿತು. ಬಹುಶಃ ನೆಲಮಂಗಲದಲ್ಲಿ ಅಂತ ಕಾಣಿಸುತ್ತೆ. ನೆಲಮಂಗಲದ ಆಸ್ಪತ್ರೆಯಲ್ಲಿ ಬಹುಶಃ ಹೀಗೆ ಆಗಿರೋದು ಅಂತ ಕಾಣಿಸುತ್ತೆ. ಕಸ ಬಿಸಾಡುವ ಸ್ಥಳದಲ್ಲಿ ನೋಡಿ, ಇಲ್ಲಿ ಯಾವ್ದಾದ್ರು ಹಾಸ್ಪಿಟ್ಲ್ ಹತ್ರ ಹಿಂಗೆ ತಲೆಬುರುಡೆ ಕಂಡ್ರೆ ಜನ ಹೆಂಗೆ ಶಾಕ್ ಆಗ್ಬೋದು. ಸೊ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಅಂಥೇಳಿ ಜನ ಭಾಳ ಸಿಟ್ಟಿಗೆದ್ದಿದ್ದಾರೆ. ನೆಲಮಂಗಲದ ಒಂದು ಹಾಸ್ಪಿಟಲ್ನ ಆವರಣದಲ್ಲಿ ಹೀಗೆ ಕಂಡು ಬಂದಂಥದ್ದು, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ. ಅಂದರೆ ಇವ್ರಿಗೇನಾದರೂ ಈಗ ಮೆಡಿಕಲ್ ಕಾಲೇಜ್ಗಳಾದರೆ ಹೌದು, ಈ ಥರ ಮಾನವನ ಅಸ್ಥಿಪಂಜರ ಇಟ್ಕೊಂಡಿರ್ತಾರೆ ಅವರು, ಅದನ್ನು ಅಧ್ಯಯನ ಕಾರಣಕ್ಕೋಸ್ಕರ ಬಳಸ್ಕೊಳ್ತಾರೆ. ಈ ಹಾಸ್ಪಿಟ್ಲಲ್ಲಿ ಈ ಥರ ಬುರುಡೆ ಯಾಕೆ ಇಟ್ಕೊಂಡಿದ್ರು ಈ ಬುರುಡೆನ ಈ ಹಾಸ್ಪಿಟ್ಲಲ್ಲಿ? ಇದು ಭಾಳ ಗೊಂದಲ ಉಂಟು ಮಾಡ್ತಾ ಇರೋ ವಿಚಾರ.